ಕಲರ್ ಟಾಕೀಸಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಶುಭವಾಗಲಿ. ಮುಂದಿನ ರಾಶಿಯತ್ತ ಗಮನ ಹರಿಸೋಣ. ಈಗ ಮೀನರಾಶಿ. ಮೀನರಾಶಿಗೆ ಅಧಿಪತಿ ಗುರು. ಮೀನರಾಶಿಯವರಿಗೆ ಏನು ಈ ವರ್ಷದಲ್ಲಿ? ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮ ಇದ್ದಾನೆ. ಸಾಕಷ್ಟು ಹತ್ತಿಕ್ಕಿದ್ದಾನೆ. ಈಗಲೇ ಕುಸಿದಿದ್ದೀರಿ, ಕುಬ್ಜರಾಗಿದ್ದೀರಿ, ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದೀರಿ, ವ್ಯಾಪಾರ ವ್ಯವಹಾರದಲ್ಲಿ ಸೋಲನ್ನು ಕಂಡಿದ್ದೀರಿ, ಬೇರೆ ಬೇರೆ ವ್ಯಾಪಾರವನ್ನು ಮಾಡಿ ನೋಡಿದ್ದೀರಿ. ಯಾವುದೂ ಕೈಗೆ ಹತ್ತದೆ ಕೈ ಕಟ್ಟಿ ಕುಳಿತುಕೊಳ್ಳುವಂತಹ ಸಂದರ್ಭ ಬಂದಿದೆ. ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದಂಥರಿಂದ. ನಿಮ್ಮ ರಾಶಿ ಅಧಿಪತಿ ಆಗಿರ್ತಕ್ಕಂತಹ ಗುರು 4ನೇ ಮನೆಯಲ್ಲಿದ್ದಾನೆ, ಶತ್ರುವಿನ ಮನೆಯಲ್ಲಿ ನಿಂತ್ಕೊಂಡಿದ್ದಾನೆ. ಶತ್ರುಗಳ ಕಾಟ ಜಾಸ್ತಿ. ಭೂಮಿ ತೊಗೊಳ್ತೀರಿ, ಆ ಭೂಮಿಯಲ್ಲಿ ಶತ್ರುಗಳು. ಮನೆಯನ್ನು ಕಟ್ತೀರಿ, ಕಟ್ಟುವಾಗಲೇ ಅಕ್ಕಪಕ್ಕದವರು ಶತ್ರುಗಳು. ಮನೆಯನ್ನು ಕಟ್ಟಿ ಗೃಹ ಪ್ರವೇಶವನ್ನು ಮಾಡಿಕೊಂಡ್ರೆ ಮನೆಗೆ ಹೋದರೆ ಮನೆಯಲ್ಲಿ ಶತ್ರುಗಳು. ಮನೆಯಲ್ಲೂ ಒಂದು ದಿವಸ ಉಳಿಲಿಕ್ಕಾಗೋದಿಲ್ಲ, ಮನೆಯವರೇ ಶತ್ರುಗಳಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಶತ್ರುಗಳ ಕಾಟದಿಂದ ಈ ವರ್ಷ ನೀವು ನಲುಗಿ ಹೋಗ್ತೀರಿ. ಪರಾಭವ ಅಂದರೆ ಸೋಲು ಉಣ್ತೀರಿ. ಸಾಲ ಜಾಸ್ತಿ ಆಗ್ತದೆ. ಸಾಲದ ಶೂಲದಲ್ಲಿ ಸಿಕ್ಕಿ ಹಾಕಿಕೊಂಡು ಒದ್ದಾಡ್ತೀರಿ. ಆದ್ದರಿಂದ ಜಾಗ್ರತೆ ವಹಿಸಬೇಕು. ದೂರ ಪ್ರಯಾಣದಿಂದ ಅಪಾಯ ಇದೆ. ಆಕಸ್ಮಿಕವಾಗಿ ದುಃಖ ಉಂಟಾಗುವಂತಹ ಸಂದರ್ಭ, ಅಪಘಾತ, ಭಯ, ಅಪಾಯ ಸೂಚಿಸ್ತದೆ. ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮ ಇದ್ದದ್ದರಿಂದ ಕೈಕಾಲುಗಳಿಗೆ ಕಠಿಣವಾದಂತಹ ಕೆಲಸವನ್ನು ಕೊಡ್ಲಿಕ್ಕೆ ಹೋಗಬೇಡಿ. ಅದರಿಂದ ತೊಂದರೆಯಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಮೀನರಾಶಿಯವರಿಗೆ. ಸಾಧಾರಣವಾಗಿ ಆಟಗಾರರು ಕೈಕಾಲುಗಳಲ್ಲಿ ಕೆಲಸ ಕಾರ್ಯಗಳಿಂದ ಜಾಸ್ತಿ ಕೊಡ್ತೀರಿ. ಆಟಗಾರರಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕಾಲು ಉಳುಕಿ ಹೋಗೋದು, ಕಾಲು ಹೊಳ್ಳಿಸಿಕೊಳ್ಳೋದು, ಕಾಲು ಮುರಿದು ಹೋಗೋದು, ನಿಮ್ಮ ಕ್ರಿಯಾಕರ್ಮಕ್ಕೆ ತೊಂದರೆ ಉಂಟಾಗುವಂತಹದ್ದು ಇತ್ಯಾದಿಗಳೆಲ್ಲ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಒಳ್ಳೆಯ ಮನುಷ್ಯನನ್ನು ಕುಂಟನನ್ನಾಗಿ ಮಾಡುವಂತಹ ಸಾಧ್ಯತೆ ಶನಿ ಮಹಾತ್ಮ ನಿಮ್ಮ ರಾಶಿಯಲ್ಲೇ ಇದ್ದದ್ದರಿಂದ ತುಂಬ ಜಾಗ್ರತೆ ಇರಬೇಕಾಗಿರ್ತಕ್ಕಂತಹದ್ದು ಮೀನರಾಶಿಯವರು. ಹಾಗಂತ ಗುರು ಪಂಚಮಕ್ಕೆ ಬರ್ತಾ ಇದ್ದಾನೆ, 5ನೇ ಮನೆಗೆ. ಮಂಗಲ ಕಾರ್ಯದ ಅಪೇಕ್ಷೆ ಇದ್ದವರಿಗೆ ಮಂಗಲ ಕಾರ್ಯವನ್ನು ಮಾಡಿಕೊಳ್ಳಲಿಕ್ಕೆ ಒಂದು ಸದವಕಾಶದ ಕಾಲ ಜೂನ್ ನಂತರದಲ್ಲಿ. ಹಾಗಂತ 6ನೇ ಮನೆಗೂ ಹೋಗ್ತಾನೆ ಅಕ್ಟೋಬರ್ದಲ್ಲಿ. ಆಗ ನಿಮಗೆ ಸ್ವಲ್ಪ ಸಂಕಷ್ಟದ ಕಾಲವಾಗಿರ್ತಕ್ಕಂತಹದ್ದು. ಆದ್ದರಿಂದ ಸ್ವಲ್ಪ ಹುಷಾರಾಗಿರಿ. ಮತ್ತೆ ಪುನಃ ಅವನು ಕರ್ಕಾಟಕಕ್ಕೆ ಬಂದಾಗ ನಿಮ್ಮ ಯಶಸ್ಸಿನ ಕೀರ್ತಿ ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು. ಶನಿ ಮಹಾತ್ಮನೂ ಸಹಿತವಾಗಿ ಕಾಟವನ್ನು ಕಮ್ಮಿ ಮಾಡ್ತಾನೆ. ನಿಮಗೆ ಸಾಕಷ್ಟು ಪಾಠವನ್ನು ಕಲಿಸಿರ್ತಾನೆ. ಅಷ್ಟರಲ್ಲಿ ತದನಂತರದಲ್ಲಿ ನಿಮಗೆ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವ್ಯವಹಾರ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ. ಮೀನುಗಾರರಿಗೆ ಸಾಕಷ್ಟು ಅನುಕೂಲತೆಗಳು ಉತ್ತರಾರ್ಧದಲ್ಲಿ. ಮೀನುಗಾರರು ಆಗಲೇ ನಿಮಗೆ ಸಾಧಾರಣವಾಗಿ ಸಮುದ್ರಕ್ಕೆ ಇಳಿಯುವಂತಹ ಕಾಲ ಆಗಸ್ಟ್ ನಂತರದಲ್ಲಿ. ಆ ಕಾಲದಲ್ಲಿ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಕೆರೆ, ಬಾವಿ ಅಥವಾ ನದಿ, ಹಳ್ಳ ಕೊಳ್ಳಗಳ ಸಮೀಪದಲ್ಲಿ ಮನೆ ಇರತಕ್ಕಂಥವರಿಗೆ ಸ್ವಲ್ಪ ಅಪಾಯದ ಸಂಗತಿಗಳಿದ್ದಾವೆ. ಸ್ವಲ್ಪ ಜಾಗ್ರತೆ ಇರಿ. ಈ ಸಾರಿಯೂ ಸುನಾಮಿ ಇತ್ಯಾದಿಗಳು ಉಂಟಾಗಿ ಮಳೆ ಜಾಸ್ತಿಯಾಗಿ ಸಾಕಷ್ಟು ಮಳೆಯಿಂದ ಉಪದ್ರವವನ್ನು ಪಡೆಯುವಂತಹ ಸಂದರ್ಭ ಇದೆ ಮೀನರಾಶಿಯವರು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಶನಿ ಶಾಂತಿಯನ್ನು ಮಾಡಿಕೊಳ್ಳಿ. ವರ್ಷ ಪೂರ್ತಿ ಇರ್ತಾನಲ್ವಾ. ನಿಮ್ಮ ಶರೀರ ತೂಕದಷ್ಟು ಕಪ್ಪು ಎಳ್ಳನ್ನು 4 ಭಾಗವನ್ನಾಗಿ ಮಾಡಿ, 1 ಭಾಗವನ್ನು ನದಿಗೆ ವಿಸರ್ಜನೆ ಮಾಡಿ, 1 ಭಾಗವನ್ನು ಹೋಮಕ್ಕೆ ಉಪಯೋಗಿಸಿ, 1 ಭಾಗವನ್ನು ಮತ್ತೊಂದು ಭಾಗವನ್ನು ಗೋಶಾಲೆಗೆ ಕೊಡಿ, ಇನ್ನೊಂದು ಭಾಗದಲ್ಲಿ ಮತ್ತೆ 8 ಭಾಗ ಮಾಡಿ 8 ಜನ ಬ್ರಾಹ್ಮಣರಿಗೆ ದಾನವನ್ನು ಮಾಡಿ. ಆಗ ನಿಮಗೆ ಶನಿಯ ದೋಷ ಸಂಪೂರ್ಣವಾಗಿ ಪರಿಹಾರವಾಗಿ ಶುಭ ಕಾಮನೆಗಳು ಉಂಟಾಗ್ತದೆ, ಶ್ರದ್ಧೆ ಮೂಡ್ತದೆ. ದೇವಬ್ರಾಹ್ಮಣರಲ್ಲಿ ಗೌರವ ಆದರಾತಿಥ್ಯಗಳನ್ನು ಮಾಡ್ತೀರಿ. ಅದರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಮೀನರಾಶಿಯವರಿಗೆ ಈ ಸಂದರ್ಭದಲ್ಲಿ. ಮೀನರಾಶಿಯವರು ಈ ಸಂದರ್ಭದಲ್ಲಿ ಏನನ್ನ ಮಾಡಿಕೊಳ್ಳಬೇಕು? ಈಗಾಗಲೇ ಹೇಳಿದೆ, ಶರೀರ ತೂಕದಷ್ಟು ಎಳ್ಳನ್ನು, ಕಪ್ಪು ಎಳ್ಳನ್ನು. ಇನ್ನು ಹಾಗಂತ ಬಿಳೆ ಎಳ್ಳನ್ನು ಉಪಯೋಗಿಸ್ಬೋದು. ಅರ್ಧ ಕಪ್ಪು ಎಳ್ಳನ್ನು ಈ ರೀತಿಯಲ್ಲಿ ನಾನು ಹೇಳಿದ ರೀತಿಯಲ್ಲಿ ಮಾಡ್ಕೊಳ್ಬೋದು. ಅರ್ಧ ಬಿಳೆ ಎಳ್ಳನ್ನು ನೀವು ವಿಶೇಷವಾಗಿ ಅದನ್ನು ಪಂಚಕಜ್ಜಾಯಕ್ಕೋ ಅಥವಾ ಎಳ್ಳುಂಡೆಗೋ ಉಪಯೋಗಿಸಿ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಶನೇಶ್ವರನ ಭಕ್ತರಿಗೆ ಅದನ್ನು ಹಂಚುವುದರಿಂದ ಆಗ ಶನಿ ಮಹಾತ್ಮನ ಪೀಡೆ ಪರಿಹಾರ ಆಗ್ತದೆ. ಶನಿ ಮಹಾತ್ಮನಿಗೆ ಹೇಳಿರ್ತಕ್ಕಂಥದ್ದು ಎಳ್ಳು. ಅದರಲ್ಲಿ 2 ವಿಧಾನ: ತಿಲಾ ಕೃಷ್ಣಾಹ, ತಿಲಾ ಶ್ವೇತಾಹ. ಕಪ್ಪು ಎಳ್ಳು, ಬಿಳೆ ಎಳ್ಳು. ಕಪ್ಪು ಎಳ್ಳನ್ನು ತ್ಯಾಗ ಮಾಡಿ ಬಿಳೆ ಎಳ್ಳನ್ನು ಉಪಯೋಗಿಸ್ಕೊಳ್ಳಿ. ಆಗ ನಿಮ್ಮ ಸಂಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ ಮೀನರಾಶಿಯವರಿಗೆ. ಮೀನರಾಶಿಯವರು ವಿಶೇಷವಾಗಿ ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಈ ಬೃಹಸ್ಪತಿಯ ಮಂತ್ರವನ್ನು ಪಠನ ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಒಮ್ಮೆ ಆಗದೇ ಇದ್ದಲ್ಲಿ ಓಂ ಗುಂ ಗುರವೇ ನಮಃ ಇಷ್ಟನ್ನೇ ಹೇಳಿದರೂ ಸಾಕು, ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಅಥವಾ ಶ್ರೀ ಗುರುದೇವ ದತ್ತ ಹೇಳ್ಕೊಳ್ಳಿ, ಶುಭವಾಗುತ್ತೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಬಳಸಿಕೊಳ್ಳುವುದರಿಂದ ಕ್ಷೇಮ.
ಹಳದಿ ಬಣ್ಣದ ವಸ್ತ್ರಗಳು, ಕೇಸರಿ ಬಣ್ಣದ ವಸ್ತ್ರಗಳು, ಕಾವಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕಿನಲ್ಲಿ ಪೂರ್ವಾಭಿಮುಖವಾಗಿರತಕ್ಕಂತಹ ದೇವಸ್ಥಾನಗಳಿಗೆ ಹೋಗುವುದರಿಂದ ಮೀನರಾಶಿಯವರಿಗೆ ಶುಭ ಇದೆ. ಈ ವರ್ಷದಲ್ಲಿ ಶನೇಶ್ವರನ ಪ್ರೀತಿಗಾಗಿ ಶನಿ ಶಾಂತಿ ಮಾಡಿಸ್ಕೊಳ್ಳಿ, ಶುಭ ಆಗುತ್ತೆ. ಮೀನರಾಶಿಯವರು ಈ ವರ್ಷದ ಕಾಲಜ್ಞಾನದಂತೆ ಶುಭವಾಗಲಿ.